ಹಾಯ್ ಹಲೋ ನಮಸ್ತೆ. ನಮ್ಮ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಗೊತ್ತಿರಬೇಕು, ಇವಾಗ ಏನಪ್ಪ ಬಂದಾಗ ನಮ್ಮ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ನಲ್ಲಿ ಇವಾಗ ಈಗಾಗಲೇ ಮುಂಬರುವ ಯಾವಾಗ ಗೊತ್ತೇನ್ರಿ ವಿ ಆಗಿರ್ಬೋದು, ನಂತರ ಪಿಡಿಒ ಆಗಿರ್ಬೋದಲ್ರಿ. ಈಗ ಸ್ಪರ್ಧಾತ್ಮಕ ಯುಗಕ್ಕೆ ಏನಪ್ಪ ಅಂದ್ರೆ ಕೋಚಿಂಗ್ ಸಲುವಾಗಿ ಏನಪ್ಪ ಅಂದಾಗ ಕ್ರಾಶ್ ಕೋರ್ಸ್ ಅಂತ ಮಾಡಿದ್ವಿ ಅದಲ್ರಿ. 40 ಫ್ರೀ ಏನಪ್ಪ ಕ್ರಾಶ್ ಕೋರ್ಸ್ ಇದೆ ಅದಲ್ರಿ. ಹೀಗಾಗಿ ಯಾರಾದ್ರೂ ಪ್ರವೇಶ ಪಡೆಯುವುದು ಅದಲ್ರಿ. ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಬಂದಾಗ ನಮ್ಮ ಯೂಟ್ಯೂಬ್ ಕೊನೆ ಲಿಂಕ್ ಅಲ್ಲಿ ಏನಪ್ಪ ಅಂದ್ರೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್ ಬರ್ರಿ, ಇಂದಿನ ವಿಷಯ ಗೊತ್ತೇನ್ರಿ ಸರ್? ಗೊತ್ತಿರ್ಬೇಕು, ಭೌತಶಾಸ್ತ್ರ ಅಂತ ಬರ್ತವೆ. ಅದು ಗೊತ್ತೇನ್ರಿ? ಭೌತಶಾಸ್ತ್ರ. ಸ್ನೇಹಿತರೆ ಗೊತ್ತಿರ್ಬೇಕು, ಭೌತಶಾಸ್ತ್ರ ಅಂತ ಬಂದಾಗ ಇವಾಗ ನೋಡ್ರಿ ಮುಂಬರುವ ಈ ಪ್ರತಿಯೊಂದು ಎಕ್ಸಾಮ್ ಆಗಿರ್ಬೋದು, KS ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು. ಸರ್ ಪ್ರತಿಯೊಂದು ಎಕ್ಸಾಮ್ ಏನಪ್ಪ ಅಂದ್ರೆ ಸೈನ್ಸ್ ಅಂತ ಕ್ವಶನ್ ಇರ್ತಾವ. ಸೈನ್ಸ್ ಅಂತ ಬಂದಾಗ ಗೊತ್ತಿರ್ಬೇಕ್ರಿ, ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹೌದಲ್ರಿ. ಅದ್ರಾಗ ನಾನು ಇವತ್ತು ಹೇಳೋದ್ ಗೊತ್ತೇನ್ರಿ? ಭೌತಶಾಸ್ತ್ರ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಭೌತಶಾಸ್ತ್ರ ಅಂದ್ರೆ ಏನ್ ಗೊತ್ತೇನ್ರಿ? ಈ ಭೂಮಂಡಲ ಇರುತ್ತಲ್ವಾ, ಈ ಭೂಮಂಡಲ ಕುರಿತು ಅಧ್ಯಯನ ಮಾಡುವುದೇ ಭೌತಶಾಸ್ತ್ರ. ನೋಡ್ರಿ, ಈ ಭೂಮಂಡಲ ಇರುತ್ತಲ್ವಾ, ಭೂಮಂಡಲ ಕುರಿತು ಅಧ್ಯಯನ ಮಾಡುವುದೇ ಭೌತಶಾಸ್ತ್ರ ಅಂತ ಕರೀತಾರೆ. ಗೊತ್ತಿರ್ಬೇಕು. ಸರಿ, ಭೌತಶಾಸ್ತ್ರ ಬಂದಾಗ ಅದ್ರಾಗ ಒಂದು ಪ್ರಮುಖ ಟಾಪಿಕ್ ತಗೋತೀನಿ. ಗೊತ್ತೇನ್ರಿ? ನಾ ಗೊತ್ತಿರ್ಬೇಕು, ಅದು ಯಾವ್ದಪ್ಪ ಅಂದಾಗ ಉಷ್ಣ ಅಂತ ಬರ್ತಾವ. ಅದು ಗೊತ್ತೇನ್ರಿ? ಉಷ್ಣ ಅಂತಕ್ಕಂತ ಬರ್ತದೆ ಸರ್. ಇಂಗ್ಲಿಷ್ ಗೊತ್ತಿರ್ಬೇಕು. ಏನ್ ಕರೀತಾರ? ಹೀಟ್ ಅಂತ ಕರೀತಾರ. ಏನ್ ಕರೀತಾರ್ರಿ? ಹೀಟ್ ಅಂತ ಕರೀತಾರ. ಗೊತ್ತಿರ್ಬೇಕು. ಆ ಉಷ್ಣದ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಎಸ್ ಹಾಗಿದ್ರ ನಮ್ ಕಾಮನ್ ಆಗಿ ಗೊತ್ತಿರ್ಬೇಕು. ಇವಾಗ ಒಂದು ಡೆಫಿನಿಷನ್ ಕೊಟ್ಟಿರ್ತಾರ. ಈ ಡೆಫಿನಿಷನ್ ಕೊಟ್ಬಿಟ್ಟು ಗೊತ್ತೇನ್ರಿ? ಇದನ್ನು ಡ್ಯಾಶ್ ಅಂತ ಕರೀತಾರ, ಕ್ವಶನ್ ಕೇಳ್ತಿರ್ತಾರ. ಇವಾಗ ನೋಡಿ ಗೊತ್ತೇನ್ರಿ? ಉಷ್ಣ ಅಂದ್ರೆ ಗೊತ್ತಿರ್ಬೇಕು. ಸ್ನೇಹಿತರೆ ಏನ್ ಗೊತ್ತೇನ್ರಿ? ಒಂದು ವಸ್ತುವಿನಲ್ಲಿರುವ ಎಲ್ಲಾ ಕಣಗಳ ಏನ್ ಗೊತ್ತೇನ್ರಿ? ಒಂದು ವಸ್ತುವಿನಲ್ಲಿರುವ ಎಲ್ಲಾ ಕಣಗಳ ಅಥವಾ ಪರಮಾಣುಗಳ ಅಥವಾ ಈ ಪರಮಾಣುಗಳ ಚಲನೆಯ ಮೊತ್ತಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ? ಚಲನೆಯ ಈ ಮೊತ್ತಕ್ಕ ಏನಂತ ಕರೀತಾರಪ್ಪ ಅಂದಾಗ ಉಷ್ಣ ಅಂತ ಕರೀತಾರೆ. ಸ್ನೇಹಿತರೆ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಒಂದು ವಸ್ತು ಅಂತ ತಿಳ್ಕೊಳ್ರಿ. ಆ ಒಂದು ವಸ್ತುವಿನಲ್ಲಿರುವ ಎಲ್ಲಾ ಕಣಗಳು ಇರ್ತಾವಲ್ವಾ, ಎಲ್ಲಾ ಕಣಗಳು ಅಥವಾ ಎಲ್ಲಾ ಪರಮಾಣುಗಳ ಚಲನೆ ಮೊತ್ತಕ್ಕೆ ಏನ್ ಕರೀತಾರೆ? ಉಷ್ಣ ಅಂತ ಕರೀತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು. ಎಕ್ಸಾಂಪಲ್ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಈ ಸಪೋಸ್ ಒಂದ್ ಯಾವ್ದು ಕಬ್ಬಿಣ ವೈರ್ ಅಂತ ತಿಳ್ಕೊಳ್ರಿ. ಆ ಸಣ್ಣದು ಕಬ್ಬಿಣ ವೈರ್ ತಗೊಳ್ರಿ. ಆ ಕಬ್ಬಿಣ ವೈರ್ ಅಪ್ಪ ಬಂದಾಗ ಸಪೋಸ್ ಬೆಳಿಗ್ಗೆ 5 ಗಂಟೆ ಆಗಿರುತ್ತೆ ಅಂತ ತಿಳ್ಕೊಳ್ರಿ, ಬೆಳಿಗ್ಗೆ 5-6 ಗಂಟೆ ಆಗಿರುತ್ತೆ ಅಂತ ತಿಳ್ಕೊಳ್ರಿ, ಚಳಿಗಾಲ ಇರುತ್ತೆ ಅಂತ ತಿಳ್ಕೊಳ್ರಿ. ಆ ಚಳಿಗಾಲದಾಗ ಏನ್ ಗೊತ್ತೇನ್ರಿ? ಆ ಸಣ್ಣ ತಂತಿ ಏನಪ್ಪ ನಾವು ಕೈಗೆ ಹಚ್ಕೋರಿ ಹೋಲ್ರಿ, ಅಥವಾ ಕೆನ್ನೆ ಹಚ್ಚೋ ತಣ್ಣಗೆ ಆಗ್ತದೆ ಸ್ನೇಹಿತರೆ. ಅದೇ ನೋಡ್ರಿ, ಆ ಕಬ್ಬಿಣ ತಂತಿ ಇರುತ್ತಲ್ವಾ, ಆ ಕಬ್ಬಿಣ ತಂತಿಗೆ ಏನಪ್ಪ ಬಂದಾಗ ಒಂದ್ ಹ್ಯಾಮರ್ ಅಥವಾ ಅಲ್ರಿ ಕಲ್ಲಿಂದ ತಗೊಂಡಿ ರಪ್ಪ ಬಡಿರಿ, ಬಡಿದ್ಬಿಟ್ಟು ಏನಪ್ಪ ಕೆನ್ನೆಗೆ ಹಚ್ಕೋತು, ಕೈಗೆ ಹಚ್ಕೋರಿ, 70 ಅಂತ ಸುಡ್ತೈತಿ. ಸರ್ ಹೇಳೋ ತಾತ್ಪರ್ಯ ಎಷ್ಟೇ ಗೊತ್ತೇನ್ರಿ? ಆ ತಂತಿ ಇರುತ್ತಲ್ವಾ, ಆ ತಂತಿಯಲ್ಲಿ ಮೊದಲು ಕಣಗಳ ಚಲನೆ ಇರಲಿ ಸ್ನೇಹಿತರೆ. ನಂತರ ನೋಡ್ರಿ, ನಾವೇನಪ್ಪ ಅಂದ್ರೆ ಸುತ್ತಿಗೆ ಅಥವಾ ಈ ಹಮರಿಂದ ಬಡಿದಾಗ ಆ ತಂತಿಯಲ್ಲಿ ಕಣಗಳ ಚಲನೆ ಉಂಟಾಯಿತು. ಈ ಕಣಗಳ ಚಲನೆಯಿಂದ ಉಂಟಾಗೋದಕ್ಕೆ ಕರೀತಾರೆ ಗೊತ್ತೇನೆ? ಉಷ್ಣ ಅಂತ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಉಷ್ಣದಲ್ವಾ ಸರ್, ಇಂಥ ಉಷ್ಣಕ್ಕೆ ಒಂದು ಶಕ್ತಿಯ ರೂಪ ಅಂತ ಹೇಳ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಉಷ್ಣಕ್ಕ ಶಕ್ತಿಯ ಒಂದು ರೂಪ ಅಂತ ಹೇಳ್ತಾರೆ. ಯಾವ ರೂಪ ಹೇಳ್ರಿ? ಶಕ್ತಿಯ ಒಂದು ರೂಪ ಅಂತ ಹೇಳ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಉಷ್ಣಕ್ಕ ಒಂದ್ ಶಕ್ತಿಯ ರೂಪ ಅಂತ ಯಾವ ವಿಜ್ಞಾನ ಹೇಳಿದಾರೆ ಗೊತ್ತೇನ್ರಿ? ಸ್ನೇಹಿತರೆ ಕ್ವಶನ್ ಕೇಳ್ತಾರಲ್ರಿ, ಈ ಉಷ್ಣಕ್ಕೆ ಏನಪ್ಪ ಅಂದ್ರ ಒಂದ್ ಶಕ್ತಿಯ ರೂಪ ಅಂತ ಹೇಳಿದ್ರೆ ಯಾರು ಗೊತ್ತೇನ್ರಿ? ಒಬ್ಬ ವಿಜ್ಞಾನಿ ಬರ್ತಾರೆ. ಯಾರು ಗೊತ್ತೇನ್ರಿ? ಜೇಮ್ಸ್ ಪ್ರೆಸ್ಕಾಟ್ ಅಂತ ಬರ್ತಾರೆ. ಗೊತ್ತೇನ್ರಿ? ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅಂತಕ್ಕಂಥ ವಿಜ್ಞಾನಿ ಬರ್ತಾನ್ರಿ. ಇವ ಏನ್ ಹೇಳ್ತಾನೆ ಗೊತ್ತೇನ್ರಿ? ಉಷ್ಣ ಅಂತಕ್ಕಂಥದ್ದು ಒಂದ್ ಶಕ್ತಿಯ ರೂಪ ಅಂತ ಹೇಳ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅದರಲ್ವಾ, ಈ ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅಂತಕ್ಕಂಥವ್ರು ಯಾವ ದೇಶ ಗೊತ್ತೇನೆ ಸ್ನೇಹಿತರೆ? ಗೊತ್ತಿರ್ಬೇಕು. ಸಿಂಪಲ್ ಆಗಿ ಯಾವ್ದಪ್ಪ ಬಂದಾಗ UK ದೇಶ ನೋಡ್ರಿ, ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಕರೀತಾರೆ ನೋಡ್ರಿ. ಸರ್ ನೋಡ್ರಿ, ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅದರಲ್ವಾ, ಈ ಉಷ್ಣಕ್ಕೊಂದ್ ಶಕ್ತಿಯ ರೂಪ ಅಂತ ಹೇಳ್ತಾರೆ. ಗೊತ್ತಿರ್ಬೇಕು ಸರ್, ಉಷ್ಣಕ್ಕೊಂದ್ ಶಕ್ತಿಯ ರೂಪ ಅದ ಅಂತಿರಿಲ್ಲ ಅಂತ ಅದ ಅಂತ ಸ್ನೇಹಿತರೆ. ಸ್ನೇಹಿತರೆ ಗೊತ್ತಿರ್ಬೇಕು ಸರ್, ಉಷ್ಣಕ್ಕೊಂದ್ ಶಕ್ತಿಯ ರೂಪ ಅಂತ ಹೇಳ್ತಿರೋದು ಹೆಂಗ್ರಿ ಸರ್ ಅಂತ ಬಂದಾಗ, ಈಗ ಸಪೋಸ್ ನೋಡ್ರಿ, ಗೊತ್ತಿರ್ಬೇಕು ಕಾಮನ್ಲಿ ನಾವು ಬಟ್ಟೆ ವಾಶ್ ಮಾಡ್ತೀವಿ ನೋಡ್ರಿ, ನಾವು ತಣ್ಣೀರಿನ ಬಟ್ಟೆ ವಾಶ್ ಮಾಡಿದಾಗ ಅಷ್ಟು ಕ್ಲೀನ್ ಆಗಲ್ಲ ಸ್ನೇಹಿತರೆ. ಈಗ ಅದೇ ನೋಡಿ ಬಟ್ಟೆ ಇರ್ತಾವಲ್ವಾ, ಆ ಬಟ್ಟೆ ಅಂತಕ್ಕಂಥ ನೋಡ್ರಿ ನಾವು ಬಿಸಿ ನೀರಲ್ಲಿ ವಾಶ್ ಮಾಡ್ದಂತ ತಿಳ್ಕೊಳ್ರಿ, ಆ ಬಟ್ಟೆ ಕೊಳೆ ಜೊತೆಗೆ ನೋಡಿ ಕಲರ್ ಕೂಡ ಹೋಗುತ್ತೆ ನೋಡ್ರಿ. ಆ ಬಟ್ಟೆಯಲ್ಲಿನ ಕೊಳೆ ಅಥವಾ ಕಲರ್ ಹೋಗ್ಬೇಕಂತ ತಿಳ್ಕೊಳ್ರಿ, ಅಲ್ಲಿ ಯಾವ ಶಕ್ತಿಯಿಂದ ಹೋಗ್ತದೆ ಗೊತ್ತೇನ್ರಿ? ಆ ಉಷ್ಣ ಶಕ್ತಿಯಿಂದ ಹೋಗ್ತದೆ ಅಂತಾರೆ. ಅಂದ್ರೆ ಗೊತ್ತಿರ್ಬೇಕು, ಈ ಉಷ್ಣ ಕೂಡ ಒಂದ್ ಶಕ್ತಿಯ ರೂಪ ಅಂತ ಹೇಳ್ತಾರೆ ನೋಡ್ರಿ. ಉಷ್ಣಕ್ಕೊಂದ್ ಶಕ್ತಿಯ ರೂಪ ಅಂತ ಹೇಳ್ತಾರೆ. ಗೊತ್ತಿರ್ಬೇಕು ಸರ್. ನಂತರ ಗೊತ್ತಿರ್ಬೇಕು, ಉಷ್ಣ ಸಿಂಪಲ್ ಆಗಿ ತಿಳ್ಕೊಳ್ರಿ, ಒಂದು ವಸ್ತುವಿನಲ್ಲಿರುವ ಎಲ್ಲಾ ಕಣಗಳ ಅಥವಾ ಎಲ್ಲಾ ಪರಮಾಣುಗಳ ಈ ಚಲನೆಯ ಮೊತ್ತಕ್ಕೆ ಏನ್ ಕರೀತಾರೆ? ಉಷ್ಣ ಅಂತ ಕರೀತಾರೆ ಸ್ನೇಹಿತರೆ. ಎಸ್ ಹಾಗಿದ್ರೆ ಬರ್ರಿ, ಈ ಉಷ್ಣದಲ್ವಾ ಸ್ನೇಹಿತರೆ ಗೊತ್ತಿರ್ಬೇಕು. ನಂತರ ಈ ಉಷ್ಣ ಬಂದಾಗ ಈ ಉಷ್ಣವನ್ನು ಅಳೆಯುವ ಸರ್ ಅತ್ಯಂತ ಹಳೆಯ ಏಕಮಾನ ಇರ್ಬೋದು. ಉಷ್ಣವನ್ನು ಅಳೆಯುವ ಅತ್ಯಂತ ಈ ಹಳೆಯ ಅಂತ ಬರ್ತಾನೆ. ಹೌದ್ರಿ, ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಸರ್ SI ಮಾನ ಅಂತ ಕರೀತಾರೆ, ಅಥವಾ ಏಕಮಾನ. ಸರ್ ಗೊತ್ತಿರ್ಬೇಕು, ಈ ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಏಕಮಾನ ಯಾವ್ದು ಗೊತ್ತೇನ್ರಿ ಸ್ನೇಹಿತರೆ? ಗೊತ್ತಿರ್ಬೇಕು. ಸಿಂಪಲ್ ಆಗಿ ಅವಾಗ ಕೇಳ್ತಾರೆ, ಯಾವ್ದು ಗೊತ್ತೇನ್ರಿ ಸರ್? BTU ಅಂತ ಬರುತ್ತೆ ನೋಡ್ರಿ. ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಏಕಮಾನ ಯಾವ್ದ್ರಿ ಸರ್ ಅಂತ ಬಂದಾಗ BTU. ಸರ್ ಅವಾಗ ಕೇಳ್ತಿರ್ತಾರೆ BTU ವಿಸ್ತರಿಸಿ ಅಂತ ಕೇಳ್ಬೋದ್ರಿ.
ನೋಡ್ರಿ ಬ್ಯೂಟಿ ಅಂದ್ರೆ ಗೊತ್ತೇನ್ರಿ? ಬ್ರಿಟಿಷ್ ಥರ್ಮಲ್ ಅದು ಗೊತ್ತಿರ್ಬೇಕು ನೋಡ್ರಿ. ಬ್ರಿಟಿಷ್ ಥರ್ಮಲ್ ಸರ್ ಯೂನಿಟ್ ಅಂತ ಕರೀತಾರ, ಗೊತ್ತಿರ್ಬೇಕು. ಯೂನಿಟ್ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಉಷ್ಣವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತೇನ್ರಿ? BTU. ಅತ್ಯಂತ ಹಳೆಯ ಬಂದ BTU. ಎಸ್ BTU ಅಂತ ಬಂದ ಗೊತ್ತಿರ್ಬೇಕು, ಬ್ರಿಟಿಷ್ ಥರ್ಮಲ್ ಯೂನಿಟ್ ಅದ್ರ ಗೊತ್ತಿರ್ಬೇಕು. ನಂತರ ಬರ್ರಿ ಈ ಉಷ್ಣದಲ್ವಾ, ಈ ಉಷ್ಣಕ್ಕೆ ಏನಪ್ಪಾ ಅಂದ್ರೆ ನಮ್ಗೆ ಗೊತ್ತಾಯ್ತು ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಏಕಮಾನ ಗೊತ್ತಾಯ್ತು ಅದು BTU. ಸರ್ ನಂತರ ಗೊತ್ತಿರ್ಬೇಕು ಉಷ್ಣದಲ್ವಾ, ಉಷ್ಣವನ್ನು ಅಳೆಯುವ ಹಳೆಯ ಏಕಮಾನ. ನೋಡಿ ಕನ್ಫ್ಯೂಸ್ ಆಗ್ಬೇಡ್ರಿ, ಹಳೆಯ ಏಕಮಾನ ಅಂತ ಬರ್ತದೆ ಸರ್. ಸರ್ ಹಳೆಯ ಏಕಮಾನ ಯಾವ್ದು ಗೊತ್ತೇನ್ರಿ? ಕ್ಯಾಲೋರಿ ಅಂತ ಬರ್ತಾ ನೋಡಿ. ಗೊತ್ತೇನ್ರಿ? ಕ್ಯಾಲೋರಿ. ಸ್ನೇಹಿತರೆ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಉಷ್ಣವನ್ನು ಅಳೆಯುವ ಹಳೆಯ ಏಕಮಾನ ಗೊತ್ತೇನ್ರಿ? ಕ್ಯಾಲೋರಿ. ಹಾಗಿದ್ರ ಸರ್ ನಂತರ ಗೊತ್ತಿರ್ಬೇಕು ಈ ಉಷ್ಣದಲ್ವಾ, ಈ ಉಷ್ಣವನ್ನು ಅಳೆಯುವ ಪ್ರಸ್ತುತ ಏನ್ ಗೊತ್ತೇನ್ರಿ? ಈ ಪ್ರಸ್ತುತ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದ್ರಿ ಸರ್ ಅಂತ ಬಂದಾಗ ನೋಡಿ ಗೊತ್ತಿರ್ಬೇಕು. ಉಷ್ಣವನ್ನು ಅಳೆಯುವ ಪ್ರಸ್ತುತ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತಿರ್ಲಿ ಸ್ನೇಹಿತರೆ. ಪ್ರಸ್ತುತ ಯಾವ್ದು ಗೊತ್ತೇನ್ರಿ? ಅದು ಯಾವ್ದಪ್ಪ ಬಂದಾಗ ಸರ್ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಜೌಲ್ ಜೌಲ್ ಅಂತ ಕೂಡ ಕರೀತಾರೆ. ಸರಿ ಗೊತ್ತಿರ್ಬೇಕು ಈ ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಏಕಮಾನ ಅಂತ ಬಂದಾಗ ಗೊತ್ತಿರ್ಬೇಕು BTU. ಹಳೆಯ ಅಂತ ಬಂದಾಗ ಕ್ಯಾಲೋರಿ. ನಂತರ ಪ್ರೆಸೆಂಟ್ ಅಥವಾ ಪ್ರಸ್ತುತ ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತಿರ್ಬೇಕು, ಯಾವ್ದ್ರಿ? ಜೋಲ್ ಅಂತಕ್ಕಂಥ ಅಥವಾ ಜೋಲ್. ಸರಿ ಈ ಜೋಲ್ ಅದಲ್ವಾ, ಈ ಜೋಲ್ ಅಂತಕ್ಕಂಥ ನೋಡ್ರಿ ಅಂಗೀಕಾರ ಮಾಡಿದ ವರ್ಷ ಗೊತ್ತೇನ್ರಿ? 1948. ಸ್ನೇಹಿತರೆ ಗೊತ್ತಿರ್ಬೇಕು ಈ ಜೋಲ್ ನೋಡಿ, ಉಷ್ಣವನ್ನು ಅಳೆಯುವ ಏಕಮಾನ ಜೋಲ್ ಅದಲ್ವಾ, ಈ ಜೋಲ್ ಅಥವಾ ಜೌಲ್ ಅಂತಕ್ಕಂಥದ್ದು ಅಂಗೀಕಾರ ಮಾಡಿದ ವರ್ಷ ಗೊತ್ತಿರ್ಬೇಕು 1948. ಸ್ನೇಹಿತರೆ ನಿಮ್ಗೆ ಹೇಳ್ದ ಇವಾಗ್ಲೇ ಏನಪ್ಪಾ ಬಂದಾಗ ಈ ನೋಡ್ರಿ ಉಷ್ಣದಲ್ವಾ, ಈ ಉಷ್ಣಕ್ಕೊಂದ್ ಶಕ್ತಿಯ ರೂಪ ಅಂತ ಹೇಳ್ತಾರೆ ಗೊತ್ತೇನ್ರಿ? ಜೇಮ್ಸ್ ಪ್ರೆಸ್ಕಾಟ್ ಜೋಲ್. ನೋಡ್ರಿ ಈ ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅದರಲ್ರಿ, ಈಗ ಉಷ್ಣದ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದಕ್ಕಾಗಿ ಏನ್ ಮಾಡ್ತಾರ ಗೊತ್ತೇನ್ರಿ? ಅವ್ರ ಹೆಸರು ಬಗ್ಗೆ ಏನ್ ಮಾಡ್ತಾರ? ಮುಂದೆ 1948ಕ್ಕ ಈ ಉಷ್ಣದ ಎಸ್ಐಮನ ಮಾಡ್ತಾರ. ಅದ್ರಲ್ಲಿ ಈಗ ಗೊತ್ತಿರ್ಬೇಕು ಪ್ರೆಸೆಂಟ್ ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತೇನ್ರಿ? ಜೋಲ್. ಈ ಜೋಲ್ ಅಂಗೀಕಾರ ಮಾಡಿದ ವರ್ಷ 1948. ಸರ್ ಗೊತ್ತಿರ್ಬೇಕ್ರಿ. ನಂತರ ಈ ಉಷ್ಣ ನಿಮ್ ಜೋಲ್ ಅಂತ ಹೇಳ್ದ, ಕ್ಯಾಲೋರಿ ಅಂತ ಹೇಳ್ದ, ಹೌದಲ್ವಾ ಸರ್? ಗೊತ್ತಿರ್ಬೇಕು. ಈಗ ಸರ್ ಒಂದು BTU ಸರ್ ಗೊತ್ತಿರ್ಬೇಕು, ಒಂದು BTU ಅಂತಕ್ಕಂಥದ್ದು ಎಷ್ಟು ಕ್ಯಾಲೋರಿ ಆಗ್ಬೋದು? ನೋಡ್ರಿ ಈಗ ಒಂದು BTU ಅದಲ್ವಾ ಸರ್, ಒಂದು BTU ಎಷ್ಟು ಕ್ಯಾಲೋರಿ ಆಗ್ಬೋದ್ರಿ ಅಂತ ಬಂದಾಗ ಗೊತ್ತಿರ್ಬೇಕು ಸ್ನೇಹಿತರೆ. ಎಷ್ಟಂತ ಬಂದಾಗ ನೋಡ್ರಿ 252 ಏನ್ ಗೊತ್ತೇನ್ರಿ? ಕ್ಯಾಲೋರಿ. ಈಗ ಒಂದು BTU ಅದಲ್ರಿ ಸರ್ ಎಷ್ಟು ಕ್ಯಾಲೋರಿ ಆಗ್ತದೆ? 252 ಕ್ಯಾಲೋರಿ. ಸರ್ ನಂತರ ಗೊತ್ತಿರ್ಬೇಕು ಒಂದು BTU ಇರುತ್ತಲ್ವಾ, ಈ ಒಂದು BTU ಅಂತಕ್ಕಂಥದ್ದು ಎಷ್ಟು ಜೋಲ್ ಆಗ್ತದೆ ಗೊತ್ತೇನ್ರಿ? 1055. ಸರ್ ಗೊತ್ತಿರ್ಬೇಕು 1055 ಅಂತ ಕರೀತಾರೆ, 1055 ಜೋಲ್ ಅಂತ ಕರೀತಾರೆ. ಅಂದ್ರೆ 1055 ಜೋಲ್ ಆಗ್ತೈತಿ ಸರ್. ಅದೇ ರೀತಿಯಾಗಿ ಗೊತ್ತಿರ್ಬೇಕು. ನಂತರ ಬಂದಾಗ ಈ ಉಷ್ಣದಲ್ವಾ ಸರ್, ಉಷ್ಣ ಅಂತ ಬಂದಾಗ ಇನ್ನೊಂದು ಗೊತ್ತೇನ್ರಿ? ಈ ಕ್ಯಾಲೋರಿ ಅಂತ ಹೇಳಿದ್ವಿ ಹೌದ್ರಿ ಸರ್. ಒಂದು ಗೊತ್ತಿರ್ಬೇಕು ಸರ್ ಒಂದು ಕ್ಯಾಲೋರಿ. ನೋಡ್ರಿ ಒಂದು ಕ್ಯಾಲೋರಿ ಅಂತಕ್ಕಂಥದ್ದು ಎಷ್ಟು ಜೋಲ್ ಆಗ್ಬೋದು? ಹೌದಾ? ಈ ಒಂದು ಕ್ಯಾಲೋರಿ ಎಷ್ಟು ಜೋಲ್ ಆಗ್ತದೆ ಗೊತ್ತೇನ್ರಿ? ಗೊತ್ತಿರ್ಬೇಕು ಸಿಂಪಲ್ ಆಗಿ 4.186 ಅಂತ ಹೇಳ್ತಾರೆ. ಇದು ಎಕ್ಸಾಕ್ಟ್ಲಿ ಸರ್. ರೌಂಡ್ ಅಪ್ ಎಷ್ಟು ಒಂದ್ ಗೊತ್ತಿರ್ಬೇಕು 4.2 ಏನಪ್ಪ ಅಂದ್ರೆ ಜೋಲ್ ಅಂತಕ್ಕಂಥ ಆಗ್ತದೆ ಸ್ನೇಹಿತರೆ, ಅಲ್ವಾ ಸರ್? ನಂತರ ನೋಡ್ರಿ ಉಷ್ಣ ಅಂತ ಬಂದಾಗ ಇನ್ನೊಂದು ನಿಮ್ ಅವಾಗಿಂದ ಕ್ಯಾಲೋರಿ ಅಂತ ಹೇಳತ್ತೀನಿ. ಏನ್ರಿ? ಕ್ಯಾಲೋರಿ ಅಂತ ಹೇಳತ್ತೀನಿ. ಕ್ಯಾಲೋರಿ ಅಂದ್ರೆ ಗೊತ್ತೇನ್ರಿ? ಸಿಂಪಲ್ ಸರ್. ಇವಾಗ 1 ಗ್ರಾಮ್ ನೀರ್ ತಗೊಳ್ರಿ, ಹೌದ್ರಿ? 1 ಗ್ರಾಮ್ ನೀರ್ ಸರ್, 1 ಗ್ರಾಮ್ ನೀರ್ ಇರುತ್ತೆ ನೋಡ್ರಿ. ಆ 1 ಗ್ರಾಮ್ ನೀರಿನ ಏನಪ್ಪಾ ಬಂದಾಗ ಟೆಂಪರೇಚರ್ ಇರುತ್ತೆ ನೋಡ್ರಿ, ತಾಪ ಅಂತಕ್ಕಂಥದ್ದು ಸರ್ 1 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂದ್ರ ಹೆಚ್ಚಿಸ್ಬೇಕಂತ ತಿಳ್ಕೊಳ್ರಿ. ಏನ್ ಉಷ್ಣ ಕೊಡ್ತೇವಲ್ವಾ, ಆ ಉಷ್ಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ? ಸಿಂಪಲ್ ಗೊತ್ತಿವಿ ಕ್ಯಾಲೋರಿ ಅಂತ ಕರೀತಾರೆ. ಈಗ ನೋಡ್ರಿ ಇನ್ನೊಂದು ಸರ್ ನಿಮ್ಗೆ ಉಷ್ಣ ಅಂತ ಹೇಳತ್ತೀನಿ. ಇವಾಗ ಅಧಿಕ ಉಷ್ಣ ಅಥವಾ ಈ ಸೂರ್ಯ ಇರುತ್ತೆ ನೋಡ್ರಿ, ಆ ಸೂರ್ಯನ ಉಷ್ಣ ಅಳಿಬೇಕಂತ ಹೇಳ್ಕೊಡ್ರಿ. ಈಗ ಅಧಿಕ ಈ ಉಷ್ಣದವನ್ನು ಅಳೆಯಲು ಬಳಸುವ ಈ ಉಪಕರಣ ಯಾವ್ದು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು ಪೈರೋಮೀಟರ್. ಯಾವ ಮೀಟರ್ ಗೊತ್ತೇನ್ರಿ? ಪೈರೋಮೀಟರ್. ಹೌದಾ? ಪೈರೋಮೀಟರ್ ಅಂತಕ್ಕಂತ ಬರ್ತಾ ನೋಡಿ ಸ್ನೇಹಿತರೆ. ನೋಡ್ರಿ ಅಧಿಕ ಉಷ್ಣ ಅಥವಾ ಈ ಸೂರ್ಯನ ಉಷ್ಣವನ್ನು ಅಳೆಯಲು ಬಳಸುವ ಉಪಕರಣ ಏನಪ್ಪ ಉಪಕರಣ ಗೊತ್ತೇನ್ರಿ? ಪೈರೋಮೀಟರ್ ಗೊತ್ತಿರ್ಬೇಕು. ಅಧಿಕ ಅಂದ್ರೆ ಬಹಳ, ಅದಲ್ರಿ ಅಧಿಕ ಉಷ್ಣವನ್ನು ಅಳೆಯುವ ಏಕಮಾನ ಗೊತ್ತಿರ್ಬೇಕು ಪೈರೋಮೀಟರ್. ಸರ್ ನಂತರ ಗೊತ್ತಿರ್ಬೇಕು ಈ ಕಡಿಮೆ ಉಷ್ಣದಲ್ವಾ, ಈ ಕಡಿಮೆ ಉಷ್ಣವನ್ನು ಅಳೆಯುವ ಏಕಮಾನ ಗೊತ್ತೇನ್ರಿ? ಗೊತ್ತಿರ್ಬೇಕು ಸಿಂಪಲ್ ಆಗಿ ಯಾವ್ದಪ್ಪ ಬಂದಾಗ ಕ್ರಯೋಮೀಟರ್ ಅಂತ ಬರ್ತದೆ. ಯಾವ್ದು ಗೊತ್ತೇನ್ರಿ? ಕ್ರಯೋಮೀಟರ್ ಅಂತಕ್ಕಂಥ ಗೊತ್ತೇನ್ರಿ? ಕಡಿಮೆ ಉಷ್ಣವನ್ನು ಅಳೆಯುವ ಏಕಮಾನ ಅಂತ ಕರೀತಾರೆ. ಅವ್ರು ಗೊತ್ತಿರ್ಬೇಕು. ಸರ್ ನಿಮ್ಗೆ ಹೇಳ್ದ ಇವಾಗ ಉಷ್ಣ ಅಂತ ಹೇಳತ್ತೀನಿ ಸರ್. ನೋಡ್ರಿ ಈ ವೈದ್ಯಕೀಯ ಉಷ್ಣತಾ ಮಾಪಕ ಅಂತ ಬರ್ತದೆ. ಗೊತ್ತೇನ್ರಿ ಸರ್? ಈ ಮಾನವನ ದೇಹದ ಏನಪ್ಪ ಅಂದ್ರೆ ತಾಪ ಚೆಕ್ ಮಾಡ್ಬೇಕಾದ್ರೆ ಅದ ಅಥವಾ ವೈದ್ಯಕೀಯ ಇನ್ನು ಥರ್ಮೋಮೀಟರ್ ಅಂತ ಕರೀತಾರೆ ನೋಡ್ರಿ, ಅದ್ರಿ ಉಷ್ಣತಾ ಮಾಪಕ ಅಂತ ಬರ್ತೈತಿ. ಯಾವ ಮಾಪಕ ಗೊತ್ತೇನ್ರಿ? ಉಷ್ಣತಾ ಮಾಪಕ ಅಂತ ಬರ್ತೈತಿ. ಸ್ನೇಹಿತರೆ ಗೊತ್ತಿರ್ಬೇಕು ಉಷ್ಣತಾ ಮಾಪಕ. ಈ ಉಷ್ಣತಾ ಮಾಪಕದಲ್ವಾ, ಈ ಉಷ್ಣತಾ ಮಾಪಕವನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಾಗಿರ್ಬೋದು ಸರ್? ಗೊತ್ತಿರ್ಬೇಕ್ರಿ ಈ ಉಷ್ಣತಾ ಮಾಪಕದಲ್ವಾ, ಈ ಉಷ್ಣತಾ ಮಾಪಕವನ್ನು ಕಂಡು ಹಿಡಿದ ವಿಜ್ಞಾನಿ ಗೊತ್ತಿರ್ಬೇಕಂದ್ರೆ ಸಿಂಪಲ್ ಆಗಿ ಯಾರು ಗೊತ್ತೇನ್ರಿ? ಗೆಲಿಲಿಯೋ ಅಂತ ಬರ್ತಾರೆ. ಯಾರು ಗೊತ್ತೇನ್ರಿ? ಗೆಲಿಲಿಯೋ ಅಂತ ಬರ್ತಾರೆ. ಗೊತ್ತಿರ್ಬೇಕು ಗೆಲಿಲಿಯೋ.
ಈ ಉಷ್ಣತಮಾಪಕ ಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಬಂದ ಗೆಲಿಲಿಯೋ. ಸರ್ ಯಾವ ವರ್ಷ ಕಂಡುಹಿಡಿತಾನ ಗೊತ್ತೇನ್ರಿ? 1593 ಕಂಡುಹಿಡಿತಾರ ನೋಡ್ರಿ. 1593ಕ್ಕ ಈ ಗೆಲಿಲಿಯೋ ಏನ್ ಮಾಡ್ತಾರ ಗೊತ್ತೇನ್ರಿ? ಉಷ್ಣತಮಾಪಕ ಅಂತಕ್ಕಂತ ಕಂಡುಹಿಡಿತಾರ, ಅಥವಾ ಥರ್ಮೋಮೀಟರ್ ಅಂತ ಕರೀತಾರ ನೋಡ್ರಿ. ಯಾವ ಮೀಟರ್ ಗೊತ್ತೇನ್ರಿ? ಥರ್ಮೋಮೀಟರ್. ಸರ್ ಗೊತ್ತಿರ್ಬೇಕು, ಈ ಉಷ್ಣತಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿ ಗೆಲಿಲಿಯೋ. ಸರಿ, ಉಷ್ಣತಮಾಪಕ ಇರ್ತಲ್ವಾ, ಈ ಉಷ್ಣತಮಾಪಕ ತಯಾರು ಮಾಡ್ಬೇಕಂದ್ರೆ ಏನೇನ್ ಬಳಸ್ಬೋದ್ರಿ ನೋಡ್ರಿ? ಈ ಉಷ್ಣತಮಾಪಕ ಅಂತ ತಯಾರು ಮಾಡ್ಬೇಕಂದ್ರ ಏನ್ ಬಳಸ್ತಾರ ನೋಡ್ರಿ? ಗೊತ್ತಿರ್ಬೇಕು ಸರ್. ಸಿಂಪಲ್ ಆಗಿ ಒಂದು ಪಾದರಸ. ಯಾವ ರಸ ಗೊತ್ತೇನ್ರಿ? ಒಂದು ಪಾದರಸ ಬಳಸ್ತಾರ, ಗೊತ್ತಿರ್ಬೇಕು. ಸರಿ, ಪಾದರಸವನ್ನು ಸೂಚಿಸುವ ಸಂಕೇತ ಗೊತ್ತಿರ್ಬೇಕು, HG. ಸರಿ, ಪಾದರಸಕ್ಕೆ ಇಂಗ್ಲಿಷ್ ಮರ್ಕ್ಯೂರಿ ಅಂತ ಕರೀತಾರ ಅಲ್ರಿ. ಸರಿ, ಪಾದರಸಕ್ಕೆ ಲ್ಯಾಟಿನ್ ಹೆಸರು ಗೊತ್ತೇನ್ರಿ? ಹೈಡ್ರಾಜಿರಮ್. ಯಾಜಿರಮ್ ಗೊತ್ತೇನ್ರಿ? ಹೈಡ್ರಾಜಿರಮ್ ಅಲ್ರಿ ಸರ್. ನಂತರ ಸರ್ ಪಾದರಸ ಬಳಸ್ತಾರ. ನಂತರ ಗೊತ್ತಿರ್ಬೇಕು ಆಲ್ಕೋಹಾಲ್ ಬಳಸ್ತಾರ. ಯಾವ ಗೊತ್ತೇನ್ರಿ? ಆಲ್ಕೋಹಾಲ್ ಬಳಸ್ತಾರ ಹೌದಲ್ರಿ ಸರ್. ನಂತರ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ? ಹೈಡ್ರೋಜನ್ ಅಥವಾ ಜಲಜನಕ ಬಳಸ್ತಾರೆ. ಯಾವ ಜನಕ ಗೊತ್ತೇನ್ರಿ? ಜಲಜನಕ ಅಂತಕ್ಕಂತ ಬಳಸ್ತಾರೆ. ಜಲಜನಕ ಅಂತಕ್ಕಂತ ಬಳಸ್ತಾರೆ ನೋಡ್ರಿ. ನಾವು ಗೊತ್ತಿರ್ಬೇಕು ಆಲ್ಕೋಹಾಲ್ ನಂತರ ಜಲಜನಕ ಬಳಸ್ತಾರೆ ನೋಡ್ರಿ. ಅವಾಗ ಕ್ವಶನ್ ಕೇಳ್ತಿರ್ತಾರ, ಇವಾಗ ಉಷ್ಣತಮಾಪಕದಲ್ವಾ, ಈ ಉಷ್ಣತಮಾಪಕ ಅಂತಕ್ಕಂತ ರೆಡಿ ಮಾಡ್ಬೇಕಂದ್ರೆ ತಯಾರಿಸ್ಬೇಕಾದ್ರ ಏನೇನ್ ಬಳಸ್ತಾರೆ ಗೊತ್ತೇನ್ರಿ? ಒಂದು ಪಾದರಸ. ಸರ್ ಎರಡು ಗೊತ್ತಿರ್ಬೇಕು, ಆಲ್ಕೋಹಾಲ್ ನಂತರ ಜಲಜನಕ. ಸ್ನೇಹಿತರೆ ಗೊತ್ತಿರ್ಬೇಕು, ಒಂದ್ಸಲ FD ಕ್ವಶನ್ ಕೇರಿ ಗೊತ್ತೇನ್ರಿ? ಈ ಹೈಡ್ರೋಜನ್ ಅಥವಾ ಜಲಜನಕವನ್ನು ಕಂಡು ಹಿಡಿದ ವಿಜ್ಞಾನ ಕ್ವಶನ್ ಕೇರ್ ನೋಡ್ರಿ. ಹೈಡ್ರೋಜನ್ ಅಥವಾ ಈ ಜಲಜನಕವನ್ನು ಕಂಡು ಹಿಡಿದ ವಿಜ್ಞಾನ ಗೊತ್ತಿರ್ಬೇಕು, ಹೆನ್ರಿ ಕ್ಯಾವೆಂಡಿಶ್. ಯಾ ಕ್ಯಾವೆಂಡಿಶ್ ಗೊತ್ತೇನ್ರಿ? ಹೆನ್ರಿ ಕ್ಯಾವೆಂಡಿಶ್ ಸ್ನೇಹಿತರೆ ಗೊತ್ತಿರ್ಬೇಕು. ಎಸ್ ಬರ್ರಿ, ಇವಾಗ ನಿಮ್ಗೆ ಹೇಳದ ಉಷ್ಣತಮಾಪಕ ತಯಾರಿಕೆಲ್ಪ ಏನ್ ಬಳಸ್ತಾರ ಅಂತ ಬಂದಾಗ ನಾ ಗೊತ್ತಿರ್ಬೇಕು ಸರ್. ಪಾದರಸ ಬಳಸ್ತಾರ್ರಿ, ನಂತರ ಬಂದಾಗ ಆಲ್ಕೋಹಾಲ್ ಬಳಸ್ತಾರ, ನಂತರ ಜಲಜನಕ. ನೋಡ್ರಿ ಇವಾಗ ಈ ಪಾದರಸದಲ್ವಾ, ಈ ಪಾದರಸ ಅಂತಕ್ಕಂಥ ನೋಡ್ರಿ ಬೇಗ ಏನಪ್ಪಾ ಅಂದ್ರೆ ಮಂಜುಗಡ್ಡೆ ಆಗ್ತೈತಿ, ಘನೀಕರಿಸ್ತದೆ ಸ್ನೇಹಿತರೆ ಹೌದಲ್ರಿ. ಈಗ ನೋಡ್ರಿ ಶೀತ ಪ್ರದೇಶದಾಗ ಏನಪ್ಪಾ ಬಂದಾಗ ಸರ್ ಏನ್ ಬಳಸಬಹುದು ನೋಡ್ರಿ? ಪಾದರಸ ಸಂಬಂಧ ಗೊತ್ತಿರ್ಬೇಕು. ಈ ಪಾದರಸದ ಘನೀಕರಿಸುವ ಬಿಂದು ಸ್ನೇಹಿತರೆ ಗೊತ್ತಿರ್ಲಿ. ಈ ಪಾದರಸದ ಘನೀಕರಿಸುವ ಬಿಂದು ಎಷ್ಟದ ಗೊತ್ತೇನ್ರಿ? -39°C ಅಂತ ಬರ್ತಾವ್ರಿ. ಪಾದರಸದ ಘನೀಕರಿಸುವ ಬಿಂದು ಗೊತ್ತಿರ್ಬೇಕು, -39°. ಈ ಸಪೋಸ್ ನೋಡ್ರಿ ಶೀತ ಪ್ರದೇಶದವಲ್ರಿ, ಈ ಪಾದರಸ ಬಳಸ್ತೀವಿ ಅಂದ್ರೆ ಹೆಂಗ್ ಮಾಡ್ಬೋದು? ಈ ನೋಡ್ರಿ ಆ ಪಾದರಸದ ಏನ್ ಬಳಸ್ತಾರ ಗೊತ್ತೇನ್ರಿ? ಆಲ್ಕೋಹಾಲ್ ಬಳಸ್ತಾರ. ಶೀತ ಪ್ರದೇಶದಲ್ಲಿ ಸರ್ ಉಷ್ಣತಮಾಪಕದಲ್ಲಿ ಏನ್ ಬಳಸ್ತಾರ ಗೊತ್ತೇನ್ರಿ? ಆಲ್ಕೋಹಾಲ್ ಬಳಸ್ತಾರ. ಸರಿ, ಆಲ್ಕೋಹಾಲ್ ಯಾಕೆ ಬಳಸ್ತಾರ ಗೊತ್ತೇನ್ರಿ? ಇದರ ಘನೀಕರಿಸುವ ಬಿಂದು ಗೊತ್ತಿರ್ಬೇಕು, 114°C ಬರ್ತಾವ ನೋಡ್ರಿ. ನೋಡ್ರಿ ಆಲ್ಕೋಹಾಲ್ ಇರುತ್ತಲ್ವಾ, ಈ ಆಲ್ಕೋಹಾಲ್ ನ ಘನೀಕರಿಸುವ ಬಿಂದು ಗೊತ್ತಿರ್ಬೇಕು, 114°C ಸ್ನೇಹಿತರೆ. ಈ ಆಲ್ಕೋಹಾಲ್ ನ ಘನೀಕರಿಸುವ ಬಿಂದು ಏನಪ್ಪಾ ಬಂದಾಗ 114°C ಅದಲ್ರಿ. ಅದಕ್ಕೆ ಏನ್ ಗೊತ್ತ, ಬೇಗ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ಶೀತ ಪ್ರದೇಶದಲ್ಲಿ ಏನ್ ಬಳಸ್ತಾರ ಗೊತ್ತೇನ್ರಿ? ಉಷ್ಣತಮಾಪಕ ತಯಾರಿಕೆಯಲ್ಲಿ ಆಲ್ಕೋಹಾಲ್ ಬಳಸಿರ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಒಂದ್ಸರಿ KS ಕ್ವಶನ್ ಕೇಳಿ ಗೊತ್ತೇನ್ರಿ? ಸರ್ ಗೊತ್ತಿರ್ಬೇಕು ಯಾಕಪ್ಪ ಬಂದಾಗ ಸರಿ ಉಷ್ಣತಮಾಪಕ ತಯಾರಿಕೆಯಲ್ಲಿ ಅತಿ ಹೆಚ್ಚು ಪಾದರಸ ಯಾಕೆ ಬಳಸ್ತಾರ ಅಂತ ಕೇಳಿದ್ರೆ ನೋಡ್ರಿ. ಉಷ್ಣತಮಾಪಕ ತಯಾರಿಕೆಯಲ್ಲಿ ಸರ್ ಅತಿ ಹೆಚ್ಚು ಈ ಪಾದರಸ ಅಂತಕ್ಕಂಥದ್ದು ಯಾಕೆ ಬಳಸ್ತಾರ ಅಂತ ಹೇಳಿ ಕ್ವಶನ್ ನ ಸರ್ ಯಾಕೆ ಬಳಸ್ತಾರ ಗೊತ್ತೇನ್ರಿ? ಈ ಪಾದರಸ ಅಂತಕ್ಕಂಥದ್ದು ಸರ್ ವ್ಯಾಕೋಚನೆ ಗುಣ ಹೊಂದಿರ್ತದೆ. ನೋಡ್ರಿ ಪಾದರಸ ಏನ್ ಗೊತ್ತೇನ್ರಿ? ವ್ಯಾಕೋಚನೆ ಗುಣ ಹೊಂದಿರ್ತದೆ. ಸರ್ ಗೊತ್ತಿರ್ಬೇಕು ವ್ಯಾಕೋಚನೆ ಅಥವಾ ವಿಕಸನ ಅಂತ ನೋಡ್ರಿ, ಅಥವಾ ವಿಕಸನ. ಸ್ನೇಹಿತರೆ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇವಾಗ ಉಷ್ಣತಮಾಪಕ ತಯಾರಿಕೆಯಲ್ಲಿ ಅತಿ ಹೆಚ್ಚು ಏನ್ ಬಳಸ್ತಾರ ಗೊತ್ತೇನ್ರಿ? ಪಾದರಸ. ಸರಿ, ಪಾದರಸನ ಯಾಕೆ ಬಳಸ್ತಾರ ಗೊತ್ತೇನ್ರಿ? ಪಾದರಸ ಅಂತಕ್ಕಂಥದ್ದು ವ್ಯಾಕೋಚನೆ ಗುಣ ಹೊಂದಿರ್ತೈತಿ, ಅಥವಾ ಸರಿ ವಿಕಸನ ಗುಣ. ಸರಿ, ವ್ಯಾಕೋಚನೆ ಅಂದ್ರೆ ಏನ್ರಿ? ಸರಿ, ವಿಕಸನ ಅಂದ್ರೆ ಏನ್ ಗೊತ್ತೇನ್ರಿ? ಸರಿ, ಯಾವುದೇ ಒಂದು ವಸ್ತು ಅಂತ ತಿಳ್ಕೊಳ್ರಿ, ಆ ವಸ್ತುವಿಗ ನಾವು ಉಷ್ಣ ಕೊಟ್ಟಾಗ ಏನ್ ಗೊತ್ತೇನ್ರಿ? ಅದರ ಗಾತ್ರದಲ್ಲಿ, ಅದರ ವಿಸ್ತೀರ್ಣದಲ್ಲಿ ಹೌದಲ್ರಿ, ಅದರ ಉದ್ದದಾಗ, ಅದರ ಅಗಲದಾಗ ಏನ್ ಬದಲಾವಣೆ ಆಗುತ್ತೆ ನೋಡ್ರಿ, ಅದೇ ವ್ಯಾಕೋಚನೆ. ಸಿಂಪಲ್ ಆಗಿ ನೋಡ್ರಿ ಪಾದರಸ ಅಂತ ಗೊತ್ತೇನ್ರಿ? ಈ ಎಲ್ಲಾ ಕಡೆ ಏನಪ್ಪ ಅಂದ್ರ ಹರಡುವ ಗುಣ ಅಂತ ಸ್ನೇಹಿತರೆ ಹೌದ್ರಿ. ಈ ಹರಡುವ ಗುಣ ಇದ್ದಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಈ ಉಷ್ಣತಮಾಪಕ ತಯಾರಿಕೆಯಲ್ಲಿ ಏನ್ ಬಳಸ್ತಾರ? ಪಾದರಸ. ಸಿಂಪಲ್ ಆಗಿ ಗೊತ್ತಿರ್ಬೇಕು, ಯಾಕಂದ್ ಬಂದಾಗ ಅದು ವ್ಯಾಕೋಚನೆ ಅಥವಾ ವಿಕಸನಗಳ ಅಂದ್ರ ಸರಿ. ಈಗ ಯಾವ್ದಕ್ಕೆ ಒಂದು ಏನಪ್ಪಾ ಬೇಗ ಹರಡುವ ಗುಣ ಹೊಂದಿರ್ತದ. ಎಸ್ ನಂತರ ಗೊತ್ತಿರ್ಲಿ ಬರ್ರಿ. ಈಗ ಇನ್ನೊಂದ್ ಏನಪ್ಪಾ ಬಂದಾಗ ಸರ್ ಉಷ್ಣತಮಾಪಕ ಐತಿ. ಸರ್ ಇನ್ನೊಂದೇನ್ ಗೊತ್ತಿರ್ಬೇಕ್ರಿ? ಅಲ್ಲಿ ತಾಪ ಅಂತಕ್ಕಂತ ಬರ್ತಾವ ಏನ್ರಿ? ತಾಪ ಟೆಂಪರೇಚರ್ ಅಂತ ಬರ್ತಾವ ಹೌದಲ್ರಿ. ತಾಪ ಇಂಗ್ಲಿಷ್ ನಾಗ ಕರೀತಾರೆ, ಟೆಂಪರೇಚರ್ ಅಂತ ಕರೀತಾರೆ. ಈಗ ಸರ್ ತಾಪ ಅಥವಾ ಟೆಂಪರೇಚರ್ ಅಂದ್ರೆ ಏನಾಗಿರ್ಬೋದು ಹೌದಲ್ರಿ? ಗೊತ್ತಿರ್ಬೇಕು. ಅದೇನಪ್ಪ ಅಂದ್ರೆ ಮುಂದಿನ ಭಾಗ ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.